ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ನನ್ನ ಜೀವನದಲ್ಲಿ ನನ್ನ ಆರಾಧ್ಯ ದೈವ ಅಂದರೆ ಅದು ನನ್ನ ಸಾಯಿಬಾಬಾ. ನಾನು ಎಲ್ಲ ದೇವರನ್ನು ನಂಬ್ತೀನಿ, ಆದರೆ ಎಲ್ಲ ದೇವರನ್ನ ಪೂಜಿಸುವಾಗ, ಭಜಿಸುವಾಗ, ಸ್ಮರಿಸುವಾಗ ನನಗೆ ನನ್ನ ಬಾಬಾರವರೇ ಕಾಣಿಸ್ತಾರೆ. ಹಾಗಾಗಿ ಮೊದಲ ಅವರ ಸ್ಮರಣೆಯೊಂದಿಗೆ ನಾನು ಎಲ್ಲ ದೇವರನ್ನ ಆರಾಧನೆ ಮಾಡ್ತೀನಿ. ಜೀವನದಲ್ಲಿ ಒಬ್ಬ ಗುರು ಇರಬೇಕು. ಆ ಗುರುವಿನ ಮಾರ್ಗದರ್ಶನದೊಂದಿಗೆ ನಾವು ನಡೆದ್ರೆ ನಮ್ಮಿಂದ ಏನು ಕೆಲಸಗಳಾಗಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಅವರು ನಮಗೆ ದಾರಿ ತೋರಿಸ್ತಾ ನಮ್ಮ ಜೀವನದಲ್ಲಿ ನಮ್ಮಿಂದ ಏನು ಕರ್ಮಗಳಾಗಬೇಕು, ಯಾವ ಉದ್ದೇಶಕ್ಕೆ ಆ ಕರ್ಮಗಳು ಸೇರಿಕೊಳ್ಬೇಕು ಅನ್ನೋದನ್ನು ಅವರು ನಮ್ಮ ಜೀವನದಲ್ಲಿ ಜಾಗೃತಗೊಳಿಸಿ ನಮಗೆ ಸರಿಯಾದ ದಳವನ್ನು ಸೇರಿಸ್ತಾರೆ. ಹಾಗಾಗಿ ನನ್ನ ನಂಬಿಕೆ ನನ್ನ ಸಾಯಿ ಸ್ನೇಹಿತರೆ. ಹಾಗಾದರೆ ನಾನು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಅನುಕೂಲ ಆಗಿದೆ ಅಂದರೆ ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಬೇಕು ಅಂತ ನನ್ನ ಆಸೆ. ಆಗಿದೆ ಅಂದರೆ ಇದನ್ನು ಮುಂದುವರಿಸೋಣ, ಇಲ್ಲ ಅಂದರೆ ಇದನ್ನು ನಿಲ್ಲಿಸೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಹೇಗೆ ನಾನು ಮೊದಲಿನಂತೆ ಸಂದೇಶ ಅವರವರ ಪವಾಡಗಳನ್ನು ವಿವರಿಸೋಣ ಅಂಥೇಳಿ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ನೀವು ನನ್ನ ಕುಟುಂಬ, ಸಾಯಿ ಕುಟುಂಬ ಅಲ್ವಾ. ಹಾಗಾಗಿ ಇಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೇಳೋದು ನನಗೆ ಸರಿ ಅನ್ನಿಸ್ತು. ಇದು ಬಾಬಾರವರ ಪ್ರೇರಣೆ ಆಗಿರ್ಬೋದು. ಹಾಗಾಗಿ ನಿಮಗೂ ಕೂಡ ಕೇಳಬೇಕು ಅಂತ ನನ್ನ ಅಭಿಪ್ರಾಯದೊಂದಿಗೆ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಉತ್ತರವನ್ನು ನಾನು ಖಂಡಿತ ಕಮೆಂಟ್ ಮೂಲಕ ನಿರೀಕ್ಷೆ ಮಾಡ್ತಾ ಇರ್ತೀನಿ. ಹಾಗಾದರೆ ಎಂದಿನಂತೆ ಸ್ನೇಹಿತರೆ, ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ಈ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತಿರೋ ಖಂಡಿತವಾಗಿಯೂ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಈ ಒಂದು ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗೆ ನಿಮಗೆ ಅನೇಕ ರೀತಿಯ ಪರಿವರ್ತನೆಗಳನ್ನು ತರುವುದರ ಜೊತೆಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡುತ್ತೆ. ಯಾಕಂದರೆ ಈ ಎನರ್ಜಿಗೆ ಕನೆಕ್ಟ್ ಆಗೋದಕ್ಕಿಂತ ಮೊದಲು ನಿಮ್ಮ ಇಷ್ಟ ದೇವರನ್ನ, ಗುರುವನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಎನರ್ಜಿಗೆ ನೀವು ಕನೆಕ್ಟ್ ಆಗಿರ್ತೀರಾ. ಅದಕ್ಕೋಸ್ಕರ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಬಾಬಾರವರನ್ನ ಸ್ಮರಣೆ ಮಾಡಿಕೊಂಡು ನೀವು ಈ ಎನರ್ಜಿಗೆ ಕನೆಕ್ಟ್ ಆಗೋದ್ರಿಂದ ಖಂಡಿತವಾಗಿ ಇಲ್ಲಿ ಪ್ರತಿಯೊಂದು ವಿಚಾರವು ಬಾಬಾರವರು ನಿಮಗೆ ಸಂದೇಶ ನೀಡಿದಂತೆಯೇ ಆಗಿರುತ್ತೆ. ಅದರ ಮೇಲೆ ನೀವು ನಂಬಿಕೆ ಇಟ್ಟರೆ ಖಂಡಿತವಾಗಿಯೂ ಅದೇ ರೀತಿಯ ಅನುಭವಗಳು ನಿಮ್ಮ ಜೀವನದುದ್ದಕ್ಕೂ ನಿಮಗೆ ಸಿಗ್ತಾ ಹೋಗ್ತವೆ. ಕೆಲವೊಂದು ವಿಚಾರಗಳಲ್ಲಿ ಗುರುವಿನ ಆಜ್ಞೆ ಇದು ಅನ್ನೋ ರೀತಿಯಲ್ಲಿ ನೀವು ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೂ ಕೂಡ ಸಾಧ್ಯವಾಗುತ್ತೆ. ಸ್ನೇಹಿತರೆ, ಈ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಎಷ್ಟು ನೋವಿದ್ರೂ, ಎಷ್ಟು ಗೊಂದಲಗಳಿದ್ರೂ ಒಂದು ವಿಷಯ ಮರಿಬೇಡಿ. ನೀವು ಬಲಹೀನರಲ್ಲ. ನೀವು ಬದುಕಿನ ಪರೀಕ್ಷೆ ಎದುರಿಸುತ್ತಿರುವ ಶಕ್ತಿಶಾಲಿ ಆತ್ಮ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ. ಈ ಕ್ಷಣ ಯಾವುದೋ ಒಂದು ನೋವಾಗಿರ್ಬೋದು, ದುಃಖ ವಿಚಾರ ನಿಮಗೆ ಕಣ್ಣೀರು ಹಾಕಿಸ್ತಾ ಇರ್ಬೋದು, ಆದರೆ ಇದು ಶಾಶ್ವತವಲ್ಲ. ನಿಮ್ಮ ಮೇಲೆ ಇರುವ ದೈವ ಕೃಪೆ, ನಿಮ್ಮೊಳಗಿನ ಆತ್ಮಶಕ್ತಿ, ನಿಮ್ಮ ನಂಬಿಕೆಯ ಬೆಳಕು ಇವೆಲ್ಲವೂ ನಿಮ್ಮನ್ನು ಮುನ್ನಡೆಸಲು ಕಾಯ್ತಾ ಇದ್ದಾವೆ. ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಸು ನಿಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದೆ, ಕೇಳ್ತಾ ಇದೆ, ಯಾಕೆ ನನ್ನೊಂದಿಗೆ ಹೀಗೆಲ್ಲ ನಡೀತಾ ಇದೆ ಅಂತ ಹೇಳಿ. ಆದರೆ ಇಲ್ಲಿ ನಿಮ್ಮ ಆತ್ಮ ಹಾಗೆ ಅದರ ಉದ್ದೇಶ ಹೇಳ್ತಾ ಇದೆ, ನಿನ್ನಿಂದಲೇ ಒಂದು ಕಾರ್ಯ ಆಗಬೇಕಾಗಿದೆ. ಅದಕ್ಕೋಸ್ಕರವೇ ಕೆಲವೊಂದು ಸರಿ ಆ ನೋವು, ಆ ದುಃಖ, ಆ ಸಮಸ್ಯೆಗಳು ನಿನ್ನ ಪರಿವರ್ತನೆಗೋಸ್ಕರ ಬಂದಿದೆ, ನಿನ್ನನ್ನು ಬಲವಾಗಿಸಲಿಕ್ಕೆ ಬಂದಿದೆ. ಕೆಲವು ಪಾಠಗಳಿಂದ ನೀನು ಕೆಲವು ವಾಸ್ತವ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಪಷ್ಟ ನಿರ್ಧಾರ ತಗೊಂಡು ಜೀವನದಲ್ಲಿ ಕೆಲವು ತಿರುವುಗಳನ್ನು ತಗೊಳ್ಳೋ ಸಂದರ್ಭ ಬಂದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ನೀವು ಎಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಧೈರ್ಯ ನಿಮ್ಮೊಳಗಿದೆ. ಒಂದು ಬಾರಿ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂದರೆ, ನಿಮ್ಮ ಹೃದಯ ಮುರಿದಂತಾಗಿದ್ರೂ ಕೂಡ ಅದು ಇನ್ನೂ ಪ್ರೀತಿಯಿಂದ ತುಂಬಿದೆ. ನಿಮ್ಮ ಆತ್ಮ ನೊಂದಿದ್ರೂ ಕೂಡ ಅದು ಇನ್ನೂ ಬೆಳಕನ್ನು ಹೊತ್ತುಕೊಂಡು ನಡೀತಾ ಇದೆ. ಒಂದು ಭರವಸೆ ಬೆಳಕಾಗಿ ಬಾಬಾ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಡೀತಾ ಇರುವ ಪ್ರತಿಯೊಂದು ವಿಚಾರದಲ್ಲಿ ತಡ ಆಗ್ತಾ ಇದೆ ಅಂತ ಹೇಳಿ ನೀವೇನು ಅಂದ್ಕೊಂಡಿದ್ದೀರಲ್ಲ, ನಂಗೆ ದಾರಿನೇ ಕಾಣ್ತಾ ಇಲ್ಲ, ಯಾವಾಗ ಈ ಸಮಸ್ಯೆಯಿಂದ ಹೊರಗೆ ಬರೋದು, ಯಾವಾಗ ನಾನು ಬಯಸಿದ್ದು ಸಿಗೋದು ಅನ್ನೋ ರೀತಿಯಲ್ಲಿ ಏನು ಗೊಂದಲ ಮೂಡಿಸ್ಕೊಂಡಿದ್ದೀರಲ್ಲ, ಆ ಪ್ರತಿಯೊಂದು ತೊಂದರೆಯೂ ಒಂದು ದೊಡ್ಡ ಆಶೀರ್ವಾದದ ಮುನ್ನೋಟವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ಸಮಯ, ಇನ್ನು ಸ್ವಲ್ಪ ಸಹನೆ, ಇನ್ನು ಸ್ವಲ್ಪ ನಂಬಿಕೆ. ನೀವು ಹುಡುಕ್ತಾ ಇರುವ ಶಾಂತಿ ನಿಮ್ಮೊಳಗೆ ಇದೆ. ನೀವು ಕಾಯ್ತಾ ಇರುವ ಪ್ರೀತಿ ನಿಮ್ಮ ಭಾಗ್ಯದಲ್ಲೇ ಇದೆ. ನೀವು ಕನಸು ಕಾಣುತ್ತಿರುವ ಭವಿಷ್ಯ ನಿಮ್ಮತ್ತನೇ ಬರ್ತಾ ಇದೆ. ನಂಬಿಕೆ ಇಟ್ಟು ಇನ್ನು ಸ್ವಲ್ಪ ಧೈರ್ಯವಾಗಿ ಕೆಲವು ಸಮಸ್ಯೆಗಳನ್ನು ಎದುರಿಸಿ ನಿಂತರೆ ಖಂಡಿತವಾಗಿಯೂ ನಿಮ್ಮ ಒಳ್ಳೆಯ ಸಮಯ ಬಂದೇ ಬರುತ್ತೆ. ಅದರ ಅನುಭವ ನಿಮಗೆ ನಾನು ಮಾಡಿಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ, ನಾನು ಇಲ್ಲೇ ಇದ್ದೀನಿ, ನಿಮ್ಮ ನೋವನ್ನು ತಗ್ಗಿಸಲು, ನಿಮ್ಮ ಕಣ್ಣೀರನ್ನು ಒರೆಸಲು, ನಿಮ್ಮ ಹೃದಯಕ್ಕೆ ಮತ್ತೆ ಶಾಂತಿ ನೀಡಲು ನಿಮ್ಮ ಜೊತೆ ನಾನೂ ಕೂಡ ನಡೀತಾ ಇದ್ದೀನಿ ಅಂತೇಳಿ ಬಾಬಾ ಹೇಳ್ತಾ ಇದ್ದಾರೆ. ನೀವು ಅಂದ್ಕೊಳ್ತಾ ಇದ್ದೀರಾ, ನಾನು ಇಷ್ಟು ನೋವಲ್ಲಿದ್ದೀನಿ, ಸಮಸ್ಯೆಯಲ್ಲಿದ್ದೀನಿ, ನಿನಗೆ ಕಣ್ಣು ಕಾಣಿಸ್ತಾ ಇಲ್ವಾ, ನೀವು ನನ್ನ ಜೊತೆಗೆ ಇಲ್ವಾ ಅಂತೇಳಿ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ. ಬಾಬಾ ಹೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ, ನಾನು ನಿನ್ನ ಜೊತೆಗೆ ಇರೋದಕ್ಕೆ ನೀನು ಇವೆಲ್ಲವನ್ನು ಎದುರಿಸಿ ನಿಲ್ಲಲಿಕ್ಕೆ, ಸಂಭಾಳಿಸಲಿಕ್ಕೆ ಸಾಧ್ಯವಾಗ್ತಾ ಇರೋದು. ಅಲ್ಲಿಗೆ ಇನ್ನೇನು ಸ್ವಲ್ಪ ಸಮಯ ಇದೆ, ಇವೆಲ್ಲ ಸಮಸ್ಯೆಗಳಿಂದ ನೀನು ಹೊರಗೆ ಬರ್ತೀಯ. ನಿನ್ನ ಬೆಲೆ ಏನು ಅಂತೇಳಿ ಕೆಲವರಿಗೆ ತಿಳಿಯುತ್ತೆ. ನಿನ್ನನ್ನು ಕಾಳಜಿ ಮಾಡಿ ಪ್ರೀತಿ ಮಾಡೋರು ಕೂಡ ಸಿಗ್ತಾರೆ. ಎಲ್ಲದನ್ನು ನಾನು ಸರಿಪಡಿಸ್ತಾ ಇದ್ದೀನಿ, ನನ್ನ ಮೇಲೆ ನಂಬಿಕೆ ಇಡು ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ಹೇಳ್ತಿದ್ರೆ, ಶಾಂತಿ ನಿನ್ನದಾಗಿರಲಿ, ಶಕ್ತಿ ನನ್ನಿಂದ ನಿನಗೆ ಸಿಗುತ್ತೆ, ಜಯವೂ ಕೂಡ ನಿನ್ನದೇ ಆಗಿರುತ್ತೆ ಆಗ ಅಂತೇಳಿ ಬಾಬಾ ಸಮಾಧಾನ ಮಾಡ್ತಾ ಇದ್ದಾರೆ ನಿಮಗೆ. ಕೆಲವರ ಎನರ್ಜಿಗೆ ಇಲ್ಲಿ ಬಾಬಾರವರಿಂದ ನೇರವಾದ ಒಂದು ಸಂದೇಶ ಕನೆಕ್ಟ್ ಆಗ್ತಾ
ಆಗ್ತದೆ. ಈ ಕ್ಷಣದಲ್ಲಿ ನಿಮ್ಮ ಮನಸ್ಸು ನೊಂದಿದೆ, ನಿಮ್ಮ ಹೃದಯದಲ್ಲಿ ಒಂದು ಭಾರ ಇದೆ. ಆದರೆ ನಿಮ್ಮ ಮುಂದೆ ನಿಂತು ಆಶೀರ್ವಾದ ಮಾಡ್ತಾ ಇರೋದು ಯಾರು ಗೊತ್ತಾ? ಬಾಬಾ ಹೇಳ್ತಾ ಇದ್ದಾರೆ, ಮಗು ನೀನು ಭಯಪಡಬೇಡ. ನಿನ್ನ ಕಣ್ಣೀರಿನ ಪ್ರತಿಯೊಂದು ಹನಿಯನ್ನು ನಾನು ನೋಡಿದ್ದೇನೆ. ನಿನ್ನ ಹೃದಯದ ಪ್ರತಿಯೊಂದು ನೋವನ್ನು ನಾನು ತಿಳಿದಿದ್ದೇನೆ. ಈ ಸಮಯ ಪರೀಕ್ಷೆ, ಶಿಕ್ಷೆ ಅಲ್ಲ ಕಂದ. ಯಾವುದು ತಡ ಆಗ್ತಾ ಇದೆ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರೋ ಅದು ನಿರಾಕರಣೆ ಅಲ್ಲ, ಅದು ನನ್ನ ಸಮಯ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಈ ಸಮಯ ಒಂದು ಅಡ್ಡಿ ಆತಂಕಗಳು ಬರ್ತಾ ಇದ್ದಾವೆ, ಯಾಕೋ ಒಂದು ತಡೆ ಆಗ್ತಾ ಇದೆ ಅಂದರೆ ಆ ಸಮಯವನ್ನು ಬಾಬಾ ನಿರ್ಧಾರ ಮಾಡಿದ್ದಾರೆ. ಅದು ಯಾಕೆ ಅಂತ ಹೇಳಿದರೆ, ಆ ಸಮಯದಲ್ಲಿ ನಿಮಗೆ ಯಾವ ರೀತಿ ಹಾನಿ ಆಗ್ತಾ ಇತ್ತೋ, ಇಲ್ಲ ಏನೋ ನಿಮಗೆ ಯಾರಾದರೂ ಕೆಡುಕು ಮಾಡ್ತಾ ಇದ್ರೋ ಒಟ್ಟಾರೆಯಾಗಿ ಗೊತ್ತಿಲ್ಲ. ಹಾಗಾಗಿ ತಡ ಆಗ್ತಾ ಇದೆ ಅಂದರೆ ಅದು ನಿರಾಕರಣೆ ಅಲ್ಲ, ಅದು ನನ್ನ ಸಮಯವಾಗಿ ನಾನು ಬದಲಾಯಿಸ್ಕೊಂಡಿದ್ದೀನಿ ಅನ್ನೋ ರೀತಿಲಿ ನಿಮಗೆ ಸಮಾಧಾನವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಕಾರ್ಮಿಕ್ ಶುದ್ಧೀಕರಣ ನಡೀತಾ ಇದೆ. ಕೆಲವು ಜನರು ದೂರವಾಗ್ತಾರೆ, ಕೆಲವು ಸಂದರ್ಭಗಳು ಮುರಿತವೆ. ಆದರೆ ಅದಕ್ಕಿಂತ ದೊಡ್ಡ ಆಶೀರ್ವಾದಕ್ಕೆ ಜಾಗ ಸಿದ್ಧವಾಗ್ತಾ ಇದೆ ನಿಮ್ಮ ಜೀವನದಲ್ಲಿ, ನಿಮ್ಮ ಮನದಲ್ಲಿ, ನಿಮ್ಮ ಭವಿಷ್ಯದಲ್ಲಿ. ಬಾಬಾ ಮತ್ತೆ ಹೇಳ್ತಾ ಇದ್ದಾರೆ, ನಿಮ್ಮ ವಿಶ್ವಾಸವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ನನ್ನ ಮೇಲೆ ಇಟ್ಟಿರುವ ನಿನ್ನ ದೃಢವಾದ ಶುದ್ಧತೆಯ ನಿಷ್ಕಲ್ಮಶವಾದ ಭಕ್ತಿ ಯಾವುದು ವ್ಯರ್ಥವಾಗುವುದಿಲ್ಲ ಕಂದ. ನೀನು ನನ್ನ ಹೆಸರನ್ನು ಕರೆದುಕೊಂಡ ಕ್ಷಣ ನಾನು ನಿನ್ನ ಬಳಿಯೇ ಇದ್ದೇನೆ. ಅದರ ಅನುಭವ ಈಗಾಗಲೇ ನಿನಗೆ ಆಗಿದೆ. ಆದರೂ ಕೂಡ ಕೊಂಚ ಭಯದಲ್ಲಿದ್ದೀಯಾ, ಆತಂಕದಲ್ಲಿದ್ದೀಯಾ? ಭಯಪಡಬೇಡ. ಸಾಯಿ ಸ್ಮರಣೆಯೊಂದಿಗೆ ಮುಂದೆ ಹೋಗು ಧೈರ್ಯವಾಗಿ. ನಿನ್ನ ಈಗಿನ ಸ್ಥಿತಿ ಸ್ವಲ್ಪ ಗೊಂದಲ ಮೂಡಿಸಿರಬಹುದು, ಆದರೆ 3 ವಿಷಯಗಳು ನಿಶ್ಚಿತ. ನಿನ್ನ ಗೌರವ ಉಳಿಯುತ್ತದೆ, ನಿನ್ನ ಮನಸ್ಸಿಗೆ ಶಾಂತಿ ಬರುತ್ತದೆ, ನಿನ್ನ ಜೀವನದಲ್ಲಿ ಒಂದು ಅಚ್ಚರಿಯ ತಿರುವು ಬರುತ್ತದೆ. ಇದು ನಿನ್ನ ಸಾಯಿಯ ವಚನವಾಗಿದೆ ಅನ್ನೋ ರೀತಿಯಲ್ಲಿ ಮತ್ತೊಂದು ಬಾಬಾರವರ ಎನರ್ಜಿ ನಿಮಗೆ ಈಗ ಸಮಾಧಾನ ಪಡಿಸುವ ರೀತಿಯಲ್ಲಿ ಕನೆಕ್ಟ್ ಆಗೋದ್ರ ಜೊತೆಗೆ, ನೀವು ಯಾವ ವಿಚಾರದಲ್ಲಿ ಹೆದರ್ತಾ ಇದ್ದೀರಲ್ಲ, ಗೌರವ ಉಳಿಯೋದಿಲ್ಲ, ಮನಸ್ಸಿನ ಶಾಂತಿ ಕದಡೋಗುತ್ತೆ ಏನೋ, ಜೀವನದಲ್ಲಿ ಏನಾಗುತ್ತೆ ಏನೋ ಅಂಥೇಳಿ ಅಂದ್ಕೊಂಡಿದ್ದೀರಲ್ಲ, ಆ ಭಯ ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ಬಾಬಾರವರ ಕೈ ಆಶೀರ್ವಾದದ ರೂಪದಲ್ಲಿ ನಿಮ್ಮ ತಲೆಯ ಮೇಲೆ ಇದೆ. ಈ ಸಮಯದಲ್ಲಿ ಅದರ ಅನುಭವಕ್ಕೆ ನೀವು ಒಳಗಾಗ್ತೀರಾ. ಯಾವಾಗ ಶಾಂತಯುತವಾಗಿ ನೀವು ಯೋಚಿಸ್ತೀರೋ, ಏನಾಗ್ತಾ ಇದೆಯೋ ಅದನ್ನು ತಡೆ ಹಿಡಿಲಿಕ್ಕೆ ಪ್ರಯತ್ನ ಪಡಬೇಡ್ರಿ. ಏನಾಗ್ತಾ ಇದೆಯೋ ಅದು ಒಳ್ಳೆಯದಕ್ಕೆ, ಅದು ಭಗವಂತನ ಇಚ್ಛೆ, ಗುರುವಿನ ಇಚ್ಛೆ ಅನ್ನೋ ರೀತಿಯಲ್ಲಿ ನೀವು ಅದರಲ್ಲೇ ಮುಂದೆ ಹೋಗ್ತಾ ಹೋದರೆ ಖಂಡಿತವಾಗಿಯೂ ಆವಾಗ ನಿಮ್ಮ ಯೋಜನೆಯಂತೆ ಅಲ್ಲ, ಭಗವಂತನು ನಿಮಗೋಸ್ಕರ ಆ ಗುರುವು ಏನು ಯೋಜನೆ ಮಾಡಿದಾರಲ್ಲ ಅದರ ಪ್ರಕಾರ ನಿಮ್ಮ ಜೀವನ, ನಿಮ್ಮ ಭವಿಷ್ಯವನ್ನು ಸುಂದರವಾಗಿ ರೂಪಿಸಿ ಕೊಡ್ತಾರೆ. ನಂಬಿಕೆ ಮೊದಲಿಡಬೇಕು, ಆಗಲೇ ತಾನೇ ಅಲ್ಲಿ ಕಾರ್ಯ ಪ್ರಾರಂಭವಾಗೋದು. ಹಾಗಾಗಿ ಇಲ್ಲಿ ನಿಮಗೆ ಸ್ವಲ್ಪ ನಂಬಿಕೆ ಇನ್ನೂ ದೃಢವಾಗಿ ಬರಬೇಕು ಅನ್ನೋ ಉದ್ದೇಶದಿಂದ ಪರೀಕ್ಷೆಗಳು ನಡೀತಾ ಇರ್ಬೋದು, ಇಲ್ಲ ಈ ಸಮಯದಲ್ಲಿ ಒಂದು ಕಾರ್ಮಿಕ ಶುದ್ಧೀಕರಣ ಆಗಿರ್ಬೋದು, ಇಲ್ಲವೇ ಒಂದು ಹಳೆಯ ಕರ್ಮದ ಬಿಡುಗಡೆ ಆಗಿರ್ಬೋದು. ಹಾಗಾಗಿ ಇಲ್ಲಿ ನಿಮಗೆ ಬಾಬಾ ಸಮಾಧಾನ ಮಾಡ್ತಿದ್ದಾರೆ, ಧೈರ್ಯವಾಗಿರು, ನಿನ್ನ ಹೃದಯ ದುರ್ಬಲವಲ್ಲ, ನಿನ್ನ ಸಮಯ ಬರ್ತಾ ಇದೆ, ನಿನ್ನ ಜೀವನದಲ್ಲಿ ಚಮತ್ಕಾರ ಖಂಡಿತ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಈ ಕ್ಷಣದಲ್ಲಿ ಕಣ್ಣು ಮುಚ್ಚಿ ನೀವು ನನ್ನ ಹೆಸರನ್ನು 3 ಬಾರಿ ಹೇಳಿ, ನಿಮ್ಮ ಹೃದಯದ ಭಾರ ಸ್ವಲ್ಪವಾಗಿ ಕಡಿಮೆ ಆಗುತ್ತದೆ. ನಾನು ನಿನ್ನ ಹೃದಯವನ್ನು ಸಂಪೂರ್ಣವಾಗಿ ಆವರಿಸಿದ್ದೇನೆ, ಅದರ ಅನುಭವ ಈ ಕ್ಷಣವೇ ನಿನಗೆ ಆಗುತ್ತದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಈ ಒಂದು ರೀಡಿಂಗ್ ಅಂದರೆ ನೀವು ಅದನ್ನು ಸಂದೇಶ ಅಂತ ಹೇಳಿ ತಗೊಳ್ತಾ ಇದ್ದೀರಾ. ಈ ಸಂದೇಶ ನಿಮಗಾಗಿ ಆಯ್ಕೆಯಾಗಿದೆ. ನೀವು ಬಾಬಾರವರ ರಕ್ಷಣೆಯಲ್ಲಿ ಇದ್ದೀರಾ, ನಿಮ್ಮ ಜೀವನದಲ್ಲಿ ಆಶೀರ್ವಾದದ ಕಾಲ ಆರಂಭವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತದೆ. ಶ್ರದ್ಧಾ ಮತ್ತು ಸಬೂರಿ ಇದೇ ಬಾಬಾರವರ ಮಂತ್ರ. ಇದು ಈಗ ನಿಮ್ಮ ಜೀವನದ ಮಂತ್ರವಾಗಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೀಗ ಒಬ್ಬರೇ ಅಲ್ಲ, ಬಾಬಾ ಕೂಡ ನಿಮ್ಮ ಜೊತೆಗಿದ್ದಾರೆ. ಈ ಸಂದೇಶ ನಿಮ್ಮ ಹೃದಯದ ಕಂಪನಕ್ಕೆ ಅಂದರೆ ಒಂದು ವೈಬ್ರೇಷನ್ಗೆ ಬಂದದ್ದು. ನಿಮ್ಮ ಭಕ್ತಿ ಮತ್ತು ಕಣ್ಣೀರಿನ ಪ್ರಾರ್ಥನೆಗೆ ಉತ್ತರವಾಗಿ ನಿಮ್ಮ ಮುಂದೆ ಕರುಣೆಯಿಂದ ನಿಂತಿದ್ದಾರೆ ನೀವು ನಂಬಿದ ಗುರುವು. ಸಂಬಂಧದ ಬಗ್ಗೆ ಇಲ್ಲಿ ಏನನ್ನು ಹೇಳ್ತಾ ಇದ್ದಾರೆ ಬಾಬಾ ಅಂದರೆ, ನಿಮ್ಮ ಹೃದಯವನ್ನು ನೋಯಿಸಿದವರು ಇದ್ದಾರೆ, ಆದರೆ ನಿಮ್ಮ ಹೃದಯದ ಪಾವಿತ್ರ್ಯ ಕಡಿಮೆಯಾಗಿಲ್ಲ. ಈ ಸಮಯದಲ್ಲಿ ಸಂಬಂಧದಲ್ಲಿ ಗೊಂದಲ, ದೂರ ಅಥವಾ ಮೌನ ಇರಬಹುದು, ಆದರೆ ಇದು ಅಂತ್ಯ ಅಲ್ಲ, ಇದು ಶುದ್ಧೀಕರಣದ ಸಮಯವಾಗಿದೆ. ಯಾರು ನಿಜವಾಗಿ ನಿನ್ನವರು ಅವರು ಉಳಿಯುತ್ತಾರೆ, ಯಾರು ಕಾರ್ಮಿಕವಾಗಿ ಬಂದಿದ್ದಾರೋ ಅವರು ಪಾಠ ಕಲಿಸಿ ಹೋಗುತ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ನಿನ್ನ ಉತ್ತಮ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ನೀನು ನನ್ನ ಪ್ರೀತಿಗೆ ಅರ್ಹನಾಗಿರುವೆ, ನಿನ್ನ ಗೌರವ ಉಳಿಯುತ್ತದೆ, ನಿನ್ನ ಹೃದಯ ಮತ್ತೆ ನಗುತ್ತದೆ. ನನ್ನಲ್ಲಿ ವಿಶ್ವಾಸವಿಟ್ಟು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಇದೆಯಾ ಅಂದರೆ, ಖಂಡಿತವಾಗಿಯೂ ನಾನು ಆ ಒಂದೊಂದು ಅಕ್ಷರದಿಂದನೂ ಕೂಡ ನಿನ್ನ ಪ್ರವೇಶ ಮಾಡ್ತೀನಿ, ನಿನ್ನನ್ನು ಶುದ್ಧೀಕರಣ ಮಾಡ್ತೀನಿ. ಹಾಗೆ ನಿನ್ನಲ್ಲಿರುವ ನೋವು, ದುಃಖ, ಅನಾರೋಗ್ಯದ ಸಮಸ್ಯೆಯನ್ನು ನಿವಾರಣೆ ಮಾಡಿ ನಿನ್ನ ಮನಸ್ಸನ್ನು ಮತ್ತೊಮ್ಮೆ ಉತ್ಸಾಹದ ಕಡೆಗೆ ಆತ್ಮವಿಶ್ವಾಸದಿಂದ ಮುಂದೆ ನಡೆಯೋ ಹಾಗೆ ನಾನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮತ್ತೊಂದು ಭರವಸೆ ನಿಮಗೋಸ್ಕರ ಬಾಬಾರವರಿಂದ ಈ ಸಮಯದಲ್ಲಿ ಸಿಗ್ತಾ ಇದೆ. ಕೆಲವರಿಗೆ ಹಣದ ಸಮಸ್ಯೆ ಇದೆ ಅಲ್ವಾ, ಅವರ ಎನರ್ಜಿಗೆ ಇಲ್ಲಿ ಬಾಬಾರವರಿಂದ ಯಾವ ಸಂದೇಶ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಈಗ ಹಣದಲ್ಲಿ ಬ್ಲಾಕೇಜ್, ತಡ, ಒತ್ತಡ ಇದೆ, ಆದರೆ ಇದು ಶಾಶ್ವತವಲ್ಲ. ಒಂದು ಹೊಸ ಆರಂಭ ಅವಕಾಶ ನಿಮ್ಮ ಹತ್ರ ಬರ್ತಾ ಇದೆ. ತಡವಾದ ಹಣ ಕೈಗೆ ಖಂಡಿತ ಸೇರುತ್ತೆ, ಇದು ನನ್ನ ಒಂದು ಭರವಸೆ. ನಿನ್ನ ಪರಿಶ್ರಮ ವ್ಯರ್ಥವಾಗುವುದಿಲ್ಲ.
ಹಾಗಾಗಿ ಹಣದ ವಿಚಾರದಲ್ಲಿ ಭಯವನ್ನು ಮನಸ್ಸಲ್ಲಿ ಇಟ್ಕೋಬೇಡ, ಭಯದಿಂದ ನಿರ್ಧಾರ ಮಾಡಬೇಡ, ನಂಬಿಕೆಯಿಂದ ಒಂದು ಹೆಜ್ಜೆ ಮುಂದೆ ಇಡು, ನಾನು ದಾರಿ ನಿನಗೋಸ್ಕರ ತೆರೆದುಕೊಡ್ತೀನಿ ಅನ್ನೋ ರೀತಿಯಲ್ಲಿ ಕೂಡ ಬಾಬಾ ಹೇಳ್ತಿದ್ದಾರೆ. ನೀನು ನಂಬಿದ ಎಲ್ಲ ದೇವತೆಗಳ ಆಶೀರ್ವಾದ ಈ ಸಮಯದಲ್ಲಿ ನಿನ್ನ ಸುತ್ತ ಒಂದು ಪ್ರಭಾಮಂಡಲವಾಗಿ ಪ್ರವಹಿಸ್ತಾ ಇದೆ. ನೀನು ಖಂಡಿತ ಗೆದ್ದೇ ಗೆಲ್ತೀಯ. ಖಂಡಿತ ನೀನು ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಪರಿಸ್ಥಿತಿಗಳನ್ನು ಎದುರಿಸಿ ಮುಂದೆ ಹೋಗ್ತೀಯ. ಇದು ನಿನ್ನ ಆತ್ಮವಿಶ್ವಾಸ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ವಿಶ್ವಾಸವನ್ನು ಮತ್ತೊಮ್ಮೆ ತುಂಬಿಸ್ತಾ ಇದ್ದಾರೆ. ಯಾಕಂದರೆ ಕೆಲವೊಂದು ಸಾರಿ ಮನಸ್ಸು ಒಂದನ್ನು ಬಯಸಿದರೆ ಇನ್ನೊಂದು ಸಾರಿ ಹೇಳುತ್ತೆ ಅದು ಬೇಡ ಅನ್ನೋ ರೀತಿಲಿ. ಕೆಲವೊಂದು ಸಾರಿ ಈ ರೀತಿ ಭಯ ನಿಮ್ಮಲ್ಲಿ ಕಾಡ್ತಾಯಿದೆ. ಅದಕ್ಕೋಸ್ಕರ ಬಾಬಾರವರ ಸಂದೇಶ ಈ ರೀತಿಯಾಗಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ. ನಿಮ್ಮೊಳಗೆ ಒಂದು ಅಜ್ಞಾತ ಭಯ ಇದೆ. ನನ್ನ ಜೀವನದಲ್ಲಿ ಏನಾದರೂ ತಪ್ಪಾಗಬಹುದಾ, ನನ್ನಿಂದ ಏನಾದರೂ ತಪ್ಪಾಗಬಹುದಾ ಅನ್ನೋ ರೀತಿಲಿ ಒಂದು ಚಿಂತೆ ನಿಮ್ಮನ್ನು ಕಾಡ್ತಾ ಇದೆ. ಆದರೆ ಬಾಬಾ ಅದಕ್ಕೆ ಉತ್ತರ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ನೀನು ನನ್ನ ರಕ್ಷಣೆಯಲ್ಲಿರಬೇಕಂದ, ನನ್ನ ರಕ್ಷಣೆಯಲ್ಲಿ ಇದ್ದ ಮೇಲೂ ಕೂಡ ನಿನಗೆ ಅಪನಂಬಿಕೆನಾ, ತಪ್ಪಾಗಬಹುದು ಅನ್ನೋ ಚಿಂತೆನ, ಆ ಚಿಂತೆಯನ್ನು ಚಿಂತನೆಯಾಗಿ ಒಳ್ಳೆಯ ಉದ್ದೇಶದ ಕರ್ಮಕ್ಕೆ ಸೇರಿಸುತ್ತಾ ಹೋಗು. ಖಂಡಿತ ನಿನ್ನ ಮನಸ್ಸಿನಲ್ಲಿರುವ ಆ ಒಂದು ನಕಾರಾತ್ಮಕ ಭಾವದ ಭಯದ ಮೋಡ ಕರಗುತ್ತದೆ. ಈ ಭಯ ನಿನ್ನ ಭವಿಷ್ಯವಲ್ಲ, ಇದು ಕೇವಲ ಮನಸ್ಸಿನ ಒಂದು ಮೋಡ. ಆ ಮೋಡ ಖಂಡಿತ ಕರಗತ್ತೆ ನಿನ್ನ ಆತ್ಮವಿಶ್ವಾಸದಿಂದ. ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ಬೆಳಕಿನ ರೂಪದಲ್ಲಿ ಬಂದಿದ್ದೀನಿ. ಆ ಬೆಳಕು ಖಂಡಿತ ನಿನ್ನ ಜೀವನದಲ್ಲಿ ತುಂಬಿರುವ ಆ ಕತ್ತಲೆಯ ಮೋಡವನ್ನು ಕರಗಿಸುತ್ತೆ. ನಿನ್ನ ಮೇಲೆ ನನ್ನ ಕರುಣೆ, ದಯೆ, ಪ್ರೇಮದ ಕವಚವಿದೆ ಕಂದ. ಹಾಗೆ ಗರ್ಭಧಾರಣೆಯ ಸಮಯವಿದು. ಈ ಸಮಯದಲ್ಲಿ ನಿಮ್ಮೊಳಗೆ ಒಂದು ಭಯ ಇದೆ. ಅದಕ್ಕೆ ಬಾಬಾರವರಿಂದ ಯಾವ ಸಂದೇಶ ಕನೆಕ್ಟ್ ಆಗ್ತಾಯಿದೆ ಅಂದರೆ, ಮಗು, ಈಗ ನೀನು ವಿಶೇಷವಾದ ಸ್ಥಿತಿಯಲ್ಲಿ ಇದ್ದೀಯ. ನಿನ್ನೊಳಗೆ ಒಂದು ದೈವಿಕ ಆತ್ಮ ಬೆಳೆಯುತ್ತಿದೆ. ಬಾಬಾ ಹೇಳ್ತಾ ಇದ್ದಾರೆ, ಭಯಪಡಬೇಡ. ಈ ಮಗು ನನ್ನ ಆಶೀರ್ವಾದ. ನಿನ್ನ ಗರ್ಭಕ್ಕೆ ನನ್ನ ಕೃಪೆ, ರಕ್ಷಣೆ ಇದೆ. ನಿನ್ನ ದೇಹವನ್ನು, ಮನಸ್ಸನ್ನು ಪ್ರೀತಿಯಿಂದ ನೋಡಿಕೊ. ಮನಸ್ಸಿಗೆ ಶಾಂತಿ ಕೊಡು. ಒಳ್ಳೆಯ ಮಾತು, ಒಳ್ಳೆಯ ಯೋಚನೆ, ಒಳ್ಳೆಯ ಭಾವನೆ ಇಟ್ಟುಕೋ. ನನ್ನ ಸ್ಮರಣೆ ಮಾಡು. ಈ ಮಗು ಶಕ್ತಿಯುತವಾದ ಆತ್ಮವಾಗಿದೆ. ನಿನ್ನ ಜೀವನಕ್ಕೆ ಬೆಳಕು ತರುವ ಆತ್ಮ. ಹಾಗೆ ಕೆಲವರ ಎನರ್ಜಿ ಪ್ರಕಾರ ಬಾಬಾ ನಿಮ್ಮ ತಲೆಯ ಮೇಲೆ ಕೈ ಇಟ್ಟು ಹೇಳ್ತಾ ಇದ್ದಾರೆ, ಶ್ರದ್ಧೆ ಇಡು, ಸಬೂರಿ ಇಡು. ನಿನ್ನ ಜೀವನದಲ್ಲಿ ಚಮತ್ಕಾರ ನಡೆದೇ ನಡೆಯುತ್ತದೆ. ನೀನು ಒಬ್ಬಳೇ ಅಲ್ಲ ಅಂದರೆ ಒಬ್ಬನೇ ಅಲ್ಲ, ನಾನು ನಿನ್ನ ಜೊತೆ ಇದ್ದೇನೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಈ ಒಂದು ಸಂದೇಶ ಕನೆಕ್ಟ್ ಆಗ್ತದೆ. ಇಂದು ರಾತ್ರಿ ಮಲಗುವ ಮುನ್ನ ನನ್ನ ನಾಮವನ್ನು 11 ಬಾರಿ ಜಪಿಸು. ಖಂಡಿತ ನಾನು ಕನಸಿನಲ್ಲಿ ಗೋಚರಿಸುತ್ತೇನೆ. ನಿನ್ನನ್ನು ತುಂಬು ಹೃದಯದಿಂದ ಹರಸುತ್ತೇನೆ ಕಂದ. ನಿನ್ನ ಭಯ, ಆತಂಕ ದೂರ ಮಾಡುತ್ತೇನೆ. ಅನಾರೋಗ್ಯದ ಸಮಸ್ಯೆಯನ್ನು ದೂರ ಮಾಡುತ್ತೇನೆ. ನಿನ್ನೊಳಗೆ ಬರುವ ಸಮಯ ಆಗಿದೆ. ನನ್ನ ಸ್ಮರಣೆ ಮಾಡು. ನೀನು ಯಾವ ರೀತಿ ಭಾವನಾತ್ಮಕವಾಗಿ ಪ್ರೀತಿಯಿಂದ ನನಗೆ ಸ್ಪಂದಿಸುತ್ತೀಯೋ ಅಷ್ಟೇ ನಾನು ನಿನ್ನ ಜೊತೆಗಿರುವ ಅನುಭವವಾಗುತ್ತದೆ ಎನ್ನುವ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇಂದಿನ ನಿಮ್ಮ ಸ್ಥಿತಿಗೆ ಇಲ್ಲಿ ಮತ್ತೊಮ್ಮೆ ಒಂದು ಬಾಬಾರವರ ಸಂದೇಶ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ನಿಮ್ಮ ಜೀವನ ಈಗ ಗೊಂದಲ, ಕಷ್ಟ, ಕಿರಿಕಿರಿ ಅಂತಹ ಸಂಬಂಧಗಳಿಂದ ತುಂಬಿರಬಹುದು. ಆದರೆ ಇದು ನಿಮ್ಮ ಕಥೆಯ ಕೊನೆಯ ಅಧ್ಯಾಯ ಅಲ್ಲ, ಇದು ಮಧ್ಯದ ಅಧ್ಯಾಯ ಮಾತ್ರ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನಿಮ್ಮ ಮುಂದೆ ಶಾಂತವಾಗಿ ನಿಂತು ಆಶೀರ್ವಾದ ನಾನು ಮಾಡ್ತಾ ಇದ್ದೀನಿ. ನೆರಳಿನಂತೆ ನಿಮ್ಮ ಜೊತೆಯೇ ಸಾಕ್ತಾ ಇದ್ದೀನಿ. ನಿಮಗೆ ಭಯ ಆಗಬಾರ್ದು, ಆತ್ಮವಿಶ್ವಾಸ ಕಳ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ. ಹಾಗೆ ಮಾರ್ಗದರ್ಶನವನ್ನು ಕೂಡ ನಾನೇ ಮಾಡ್ತಿದ್ದೀನಿ. ನೀವು ದಾರಿ ತಪ್ಪುವಾಗ, ಇಲ್ಲ ತಪ್ಪುವ ಮನಸ್ಸು ಮಾಡಿದಾಗ, ಇಲ್ಲ ಯಾರೋ ದಾರಿಯನ್ನು ತಪ್ಪಿಸುವ ಪ್ರಯತ್ನ ಮಾಡಿದಾಗಲೂ ಕೂಡ ನಾನು ನಿಮಗೆ ಮಾರ್ಗದರ್ಶನ ಮಾಡಿ ಸರಿದಾರಿಗೆ ತರ್ತಾ ಇದ್ದೀನಿ. ನಿಮ್ಮ ಜೀವನ ಪಾರದರ್ಶಕ ಅಲ್ಲ. ನಾನು ನಿನ್ನ ಪ್ರತಿಯೊಂದು ಕಣ್ಣೀರನ್ನು ನೋಡ್ತಾ ಇದ್ದೀನಿ. ನೀನು ಅನುಭವಿಸುತ್ತಿರುವ ನೋವು ವ್ಯರ್ಥವಾಗಿಲ್ಲ. ಯಾಕಿಷ್ಟು ಕಷ್ಟ ಬಾಬಾ, ನಿನ್ನನ್ನು ನಂಬಿದ ಮೇಲೂ ನನ್ನ ಜೀವನದಲ್ಲಿ ಯಾಕಿಷ್ಟು ತೊಂದರೆ, ದುಃಖ ಕಾಡ್ತಾ ಇದ್ದಾವೆ ಎನ್ನುವ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿ ಬಾಬಾ ಮತ್ತೊಂದು ಸಂದೇಶದೊಂದಿಗೆ ಕೊಡ್ತಾ ಇದ್ದಾರೆ. ಕೆಲವೊಮ್ಮೆ ಜೀವನದಲ್ಲಿ 3 ಕಾರಣಗಳಿಗೆ ಕಷ್ಟ ಬರುತ್ತಂತೆ. ಶುದ್ಧೀಕರಣದ ಸಮಯದಲ್ಲಿ ನಿಮ್ಮ ಜೀವನದಿಂದ ತಪ್ಪು ಜನರನ್ನು ತೆಗೆದುಹಾಕಲು, ಹಾಗೆ 2ನೇದು ಶಕ್ತಿ ಹೆಚ್ಚಿಸಲು ನೀವೇ ನಿಮ್ಮನ್ನು ಅರಿತುಕೊಳ್ಬೇಕು ಆ ಸಮಯದಲ್ಲಿ. 3ನೇದು ದೊಡ್ಡ ಆಶೀರ್ವಾದಕ್ಕೆ ಜಾಗ ಮಾಡಿಸ್ಬೇಕಾಗಿರುತ್ತೆ. ಈಗ ನನ್ನ ಜೀವನದಲ್ಲಿ ಯಾಕೆ ಹೀಗಾಗ್ತಾ ಇದೆ ಬಾಬಾ ಅಂಥೇಳಿ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ನೀವು ಯೋಚಿಸ್ತಾ ಇರ್ಬೋದು, ಹಾಗೆ ಪ್ರಶ್ನೆ ಕೂಡ ಮಾಡ್ತಾ ಇರ್ಬೋದು. ಆದರೆ ಕೆಲವು ತಿಂಗಳ ನಂತರ ನೀವೇ ಹೇಳ್ತೀರಾ, ಧನ್ಯವಾದಗಳು ಬಾಬಾ, ಅದು ನಡೆದದ್ದು ಒಳ್ಳೆಯದಕ್ಕಾಗಿ ಎಂದು. ಹಾಗಾಗಿ ಕೆಲವು ಬಾರಿ ನೀವು ತಪ್ಪು ಸಾಲಿನಲ್ಲಿ ನಿಂತಿರ್ತೀರ, ತಪ್ಪಾದ ಆಲೋಚನೆಯೊಂದಿಗೆ. ಅಂದರೆ ನಿಮಗೆ ಕಾಣಿಸ್ತಾ ಇರೋದು ಆ ಗುರುವಿಗೆ ಕಾಣಿಸ್ತಾ ಇದೆ. ಹಾಗಾಗಿ ನನ್ನ ಜೀವನದಲ್ಲಿ ಈ ಏರಿಳಿತಗಳು ಆಗ್ತಾ ಇದ್ದಾವೆ. ನನ್ನ ಗುರುವಿನ ಮೇಲೆ ನನಗೆ ನಂಬಿಕೆ ಇಟ್ಟಿದ್ದೀನಿ ಅಂದಮೇಲೆ ಯಾಕೆ ನಾನು ಸುಮ್ಮನೆ ಅಸಂಬದ್ಧ ಪ್ರಶ್ನೆಗಳೊಂದಿಗೆ ಸಂದೇಹ ಪಡಬೇಕು ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಪೂರ್ಣವಾಗಿ ಅವರಲ್ಲಿ ಶರಣಾಗ್ತಿರೋ ಆಗ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಚಮತ್ಕಾರಗಳು ನಡೀತವೆ. ಯಾರು ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿಯನ್ನು ಕಸಿದುಕೊಳ್ತಾ ಇದ್ದಾರೋ ಅವರು ನಿಮ್ಮ ಜೀವನದ ಶಾಶ್ವತ ಭಾಗ ಅಲ್ಲ. ಬಾಬಾ ಹೇಳ್ತಾ ಇದ್ದಾರೆ,
ನಿಮ್ಮ ಹೃದಯವನ್ನು ಕಾಪಾಡು. ಎಲ್ಲರನ್ನ ಉಳಿಸೋಕೆ ನೀನು ಹುಟ್ಟಿಲ್ಲ. ನಿನ್ನ ಆತ್ಮಶಾಂತಿ ಮುಖ್ಯ. ಅದರ ಕಡೆ ಗಮನ ಕೊಡು. ನಿನ್ನ ಆತ್ಮ ಪರಿಶುದ್ಧವಾಗಿದೆ. ನೀನು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತೇಳಿ ಬಯಸ್ತಾ ಇದೆಯಾ? ಖಂಡಿತ ಅದು ತಪ್ಪಲ್ಲ. ಆದರೆ ಅತಿಯಾದರೂ ಅಮೃತ ವಿಷ ಅನ್ನೋ ಹಾಗೆ ಕೆಲವೊಂದು ಸಂಬಂಧದಲ್ಲಿ ನೀನು ಅತಿಯಾಗಿ ಅವರನ್ನು ಉಳಿಸೋ ಪ್ರಯತ್ನ ಮಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ, ಅಂದರೆ ಅನಾರೋಗ್ಯದ ಸಮಸ್ಯೆ ಅಲ್ಲ, ಕೆಲವು ತಪ್ಪುಗಳಿಂದ ಅವರನ್ನು ಉಳಿಸ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ. ಅವರ ತಪ್ಪುಗಳನ್ನು ಮರೆಮಾಚೋದಕ್ಕಿಂತ ನೀವು ಈ ರೀತಿ ತಪ್ಪು ಮಾಡ್ತಾ ಇದ್ದೀರಾ ಅಂಥೇಳಿ ಅವರಿಗೆ ತಿದ್ದೋದು ಒಳ್ಳೆಯದು. ಮೊದಲಿಗೆ ಅವರು ಪ್ರತಿರೋಧ ನಡೆಸ್ತಾರೆ, ಆದರೆ ನಂತರ ನೀವು ಹೇಳ್ತಾ ಇರೋದು ಸರಿ ಅಂಥೇಳಿ ಅವರಿಗೆ ಮನವರಿಕೆ ಆಗ್ತಾ ಹೋಗುತ್ತೆ. ಆ ರೀತಿಯಾಗಿ ಬುದ್ಧಿವಂತಿಕೆಯಿಂದ ಅವರನ್ನು ಸಂಭಾಳಿಸಿ ನೀವು ಬುದ್ಧಿ ಹೇಳಬೇಕು, ತಪ್ಪನ್ನು ತಿದ್ದಬೇಕು. ಇಲ್ಲ ಅಂದರೆ ಅವ್ರು ಯಾವಾಗೆಲ್ಲ ತಪ್ಪು ಮಾಡ್ತಾರಲ್ಲ ಅದರಿಂದ ಒಂದು ಕರ್ಮ ಅಂತ ಹೇಳಿ ವೃದ್ಧಿ ಆಗುತ್ತೆ. ಆ ಕರ್ಮದ ಒಂದು ಭಾಗ ನಿಮ್ಮನ್ನು ಕೂಡ ತಲುಪ್ತಾ ಇರುತ್ತೆ. ಯಾಕಂದರೆ ಅವ್ರು ತಪ್ಪು ಮಾಡ್ತಾ ಇರೋ ವಿಚಾರ ನಿಮಗೆ ತಿಳಿದಿರುತ್ತೆ. ಕೆಲವು ಸಮಯದಲ್ಲಿ ತುಂಬ ಚೆನ್ನಾಗಿರ್ತೀರಾ ಬೆಳಗಿಂದ, ಇಲ್ಲಾಂದರೆ ಎಲ್ಲೋ ಹೋಗಬೇಕಾದ್ರೆ ಉತ್ಸಾಹದಿಂದನೇ ಹೋಗಿರ್ತೀರ. ಆದರೆ ಅಲ್ಲಿ ಹೋದ್ಮೇಲೆ ಏನು ಮಾಡಬೇಕು ಅಂಥೇಳಿ ನಿಮಗೆ ಗೊತ್ತಾಗೋದಿಲ್ಲ. ಕೆಲವೊಂದು ವಿಚಾರಗಳಲ್ಲಿ ಅನ್ನೋ ಸ್ಥಿತಿ ಏನಾದರೂ ನಿಮಗೆ ಎದುರಾಗ್ತಾ ಇದೆ ಅಂದರೆ ಆ ಸ್ಥಿತಿಯಲ್ಲಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಯಾರ ಮಾತನ್ನು ಕೇಳಬೇಡಿ. ಈಗ ನಿಮಗೆ ಬೇಕಾಗಿರೋದು ಶಾಂತಿ, ಒಂದು ನಂಬಿಕೆ, ದಿನಕ್ಕೆ ಒಂದು ಸಣ್ಣ ಧೈರ್ಯದ ಹೆಜ್ಜೆ ಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಗುರುವಿನಲ್ಲೇ ನೀವು ಆ ವಿಚಾರವನ್ನು ಸಮರ್ಪಣೆ ಮಾಡಿ, ನೀವೇ ನನಗೆ ದಾರಿ ತೋರಿಸ್ಬೇಕು, ಯಾಕೋ ನನ್ನ ಮನಸ್ಸು ಗೊಂದಲದಲ್ಲಿ ಮುಳುಗಿದೆ, ಏನು ತೀರ್ಮಾನ ತಗೊಳ್ಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಮನೆಯಿಂದ ಬರಬೇಕಾದ್ರೆ ಇಲ್ಲ ಅಲ್ಲಿ ಹೋಗಬೇಕಾದ್ರೆ ಇಲ್ಲ ಮನೆಯಲ್ಲೇ ಇದ್ದಾಗ ಯಾರೋ ಬರ್ತಾರೆ ಅನ್ನೋ ಸಂದರ್ಭದಲ್ಲೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಸರಿ ಇದ್ದೆ. ಆದರೆ ಆ ಸಮಯ ಹತ್ತಿರ ಬರ್ತಾ ಇದ್ದ ಹಾಗೆ ಯಾಕೋ ನನಗೊಂಥರ ಆಗ್ತಾ ಇದೆ ಅಂದರೆ ಖಂಡಿತವಾಗಿ ಈ ಸಮಯದಲ್ಲಿ ದೊಡ್ಡ ನಿರ್ಧಾರ ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಅವ್ರ ಮಾತನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿ ಕೇಳಬೇಡಿ. ಯಾವುದೇ ರೀತಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಆ ಸಮಯದಲ್ಲಿ ಕಣ್ಮುಚ್ಕೊಳ್ಳಿ. ಬಾಬಾರವರ ಹೆಸರನ್ನು ನಿಧಾನವಾಗಿ 9 ಬಾರಿ ಜಪಿಸಿ ಹೃದಯದ ಮೇಲೆ ಕೈ ಇಟ್ಟು ಹೇಳಿ, ನನ್ನ ಜೀವನ ಸರಿಯಾಗ್ತಾ ಇದೆ, ನಾನು ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದೇನೆ, ಬಾಬಾ ನಿಂದ ನಾನು ರಕ್ಷಿತನಾಗಿದ್ದೇನೆ ಅನ್ನೋ ರೀತಿ ಹೇಳ್ಕೊಳ್ಳಿ. ಆಗ ನಿಮ್ಮ ಮನಸ್ಸು ಮುರಿಯುವ ಸ್ಥಿತಿಯಲ್ಲಿದ್ದರೂ ಕೂಡ ರೂಪಾಂತರಗೊಳ್ಳುತ್ತೆ ಆ ಸ್ಥಿತಿ. ಕೆಲವರ ಎನರ್ಜಿಗೆ ಬಾಬಾರವರಿಂದ ಇನ್ನೊಂದು ಸಂದೇಶ ಬರ್ತಿದೆ. ಈ ದುಃಖ ಶಾಶ್ವತವಲ್ಲ ಕಂದ, ಈ ಕಷ್ಟ ನಿನ್ನ ಮೌಲ್ಯ ತೀರ್ಮಾನಿಸ್ತಾ ಇಲ್ಲ, ನಿನ್ನ ಜೀವನದ ಇನ್ನೂ ಸುಂದರ ತಿರುವು ತೆರೆದುಕೊಳ್ಳುತ್ತೆ. ನೀನು ಬಲಹೀನನಲ್ಲ. ಕೇವಲ ಈ ಸಮಯದಲ್ಲಿ ಕೆಲವು ಪರಿಸ್ಥಿತಿಗಳು, ಕೆಲವು ಜನರು, ಕೆಲವು ಒತ್ತಡಗಳು ನಿನ್ನ ಆತ್ಮವನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇದೆ ಅನ್ನೋ ರೀತಿ ಕಂಡು ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ, ನಾಮಸ್ಮರಣೆಯನ್ನು ಮಾಡಿ, ಹಾಗೆ ಧ್ಯಾನ ಮಾಡಿ, ಹಾಗೆ ಸ್ವಲ್ಪ ಶಾಂತವಾದ ವಾತಾವರಣದಲ್ಲಿ ಓಡಾಡಿ ಬನ್ನಿ ಪ್ರಕೃತಿಯ ಮಡ್ಲಲ್ಲಿ. ಖಂಡಿತವಾಗಿಯೂ ಬಾಬಾರವರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಬಾಬಾರವರ ಒಂದು ಸಂದೇಶವನ್ನು ಆಲಿಸಿದರೆ ಖಂಡಿತವಾಗಿಯೂ ನಿಮಗೆ ಯಾವ ರೀತಿ ಒಂದು ತೊಂದರೆ ಆಗಬೇಕಾಗಿತ್ತು ಅದು ತಪ್ಪಿ ಹೋಗುತ್ತೆ. ಹಾಗೆ ಒಂದು ಒಳ್ಳೆಯದು ನಿಮಗೆ ಎದುರಾಗುತ್ತೆ. ಹೊಸ ಆರಂಭದ ದೈವ ಸೂಚನೆ ಹೇಗೆ ನಿಮಗೆ ಸಿಗ್ತಾ ಇದೆ ಅಂದರೆ, ನಿಮ್ಮ ಜೀವನದಲ್ಲಿ ಹೊಸ ಆರಂಭ 3 ರೀತಿಯಲ್ಲಿ ಬರ್ತಾ ಇದೆ. ಒಳಗಿನಿಂದ ಬದಲಾವಣೆ. ನೀವು ನಾಳೆ ಎದ್ದಾಗ ನಿಮಗೆ ಅಷ್ಟೇನು ದೊಡ್ಡ ಬದಲಾವಣೆ ಇಲ್ಲದೇ ಇದ್ದರೂ ನಿಮ್ಮ ಮನಸ್ಸು ಸ್ವಲ್ಪ ಹಗುರವಾಗಿರುತ್ತೆ. ಅದೇ ದೈವ ಸೂಚನೆ. ಆಕಸ್ಮಿಕ ಅವಕಾಶ, ಒಂದು ಫೋನ್ ಕಾಲ್, ಒಂದು ಮೆಸೇಜ್, ಒಂದು ಪರಿಚಯ, ಇದು ಸಾಮಾನ್ಯ ಅಂತ ಅನಿಸಿದರೂ ಕೂಡ ಅದರ ಮೂಲಕ ನಿಮ್ಮ ದಾರಿ ಬದಲಾಗತ್ತೆ, ಬಲವಾಗತ್ತೆ. ಹಾಗೆ ಮನಸ್ಸಿನ ಶಾಂತಿ. ಹಳೆಯ ವಿಷಯಗಳು ಕಾಡುವುದನ್ನು ಕಡಿಮೆ ಮಾಡ್ತಾ ಇದ್ದಾವೆ. ನೀವೀಗ ಓಕೆ, ಏನಾದರೂ ಒಳ್ಳೆಯದು ಬರ್ತದೆ ಅನ್ನುವ ಮನಸ್ಥಿತಿಯೊಂದಿಗೆ ನಂಬಿಕೆಯಿಂದ ಒಂದು ಹೊಸ ಜೀವನ ಶುರು ಮಾಡಿದಿರ. ಅದು ದೈವದ ಕೆಲಸ, ಶುರುವಾದ ಸಂಕೇತ. ಬಾಬಾರವರು ನಿಮ್ಮ ಜೀವನವನ್ನು ಎತ್ತಿ ಹಿಡಿತಾ ಇದ್ದಾರೆ ಒಂದು ಗೌರವ ಸಮ್ಮಾನದೊಂದಿಗೆ. ಈ 3 ಅನುಭವಗಳು, ಸೂಚನೆಗಳು ನಿಮ್ಮ ಜೊತೆ ಬಾಬಾ ಇದ್ದಾರೆ ಅನ್ನೋದಕ್ಕೆ ಇಲ್ಲಿ ಸೂಚನೆ ಕೊಡ್ತಾ ಇದ್ದಾವೆ. ಅಂದರೆ ಗುರುವಿನ ಜೊತೆ ನಿಮ್ಮ ಪಯಣ ಶುರುವಾಗಿದೆ ಅಂದರೆ, ಗುರು ಎಲ್ಲಿರ್ತಾರೆ ಹೇಳ್ರಿ, ಅವರ ಸ್ಥಾನ ದೇವರಿಗಿಂತ ದೊಡ್ಡದು ಅಂದಮೇಲೆ ನೀವು ಅವ್ರ ಜೊತೆಗಿದ್ದೀರಿ ಅಂದರೆ ನಿಮಗೆ ಎಂತಹ ಸ್ಥಾನಮಾನ ಸಿಗುತ್ತೆ ಅನ್ನೋದನ್ನು ನೀವೇ ಯೋಚಿಸಿ ನೋಡಿ. ಶ್ರದ್ಧಾ ಮತ್ತು ಸಬೂರಿ ಹೇಗೆ ಇಟ್ಕೊಳ್ಬೇಕು, ಈ 2 ಪದಗಳು ನಿಮಗೆ ಕಲಿಸಿದವರು ಬಾಬಾರವರೇ ಅಲ್ವಾ. ಪರಿಸ್ಥಿತಿ ಕೆಟ್ಟಿದ್ದರೂ ಬಾಬಾ ನಿಮ್ಮ ಜೊತೆ ಇದ್ದಾರೆ ಅನ್ನೋ ಭಾವನೆ ಇರಬೇಕು. ತಡವಾದರೂ ಇದು ನನ್ನ ಒಳ್ಳೆಯದಕ್ಕೆ ಬಾಬಾ ಮಾಡ್ತಾ ಇದ್ದಾರೆ ಅನ್ನೋ ವಿಶ್ವಾಸ ಇರಬೇಕು. ಹಾಗೆ ದಿನಕ್ಕೆ 5 ನಿಮಿಷವಾದರೂ ಆ ಬಾಬಾರವರಿಗೋಸ್ಕರ ನೀವು ಸ್ವಲ್ಪ ಸಮಯ ಕೊಟ್ಟು ಅವರ ಧ್ಯಾನ ಮಾಡಬೇಕು. ಸಬೂರಿ, ಒತ್ತಡದಲ್ಲಿ ತಕ್ಷಣ ನಿರ್ಧಾರ ಮಾಡಬಾರ್ದು, ಕೋಪದಿಂದ ಮಾತನಾಡಬಾರ್ದು, ಸಮಯ ಸ್ವಲ್ಪ ಕೊಡಲೇಬೇಕು. ಶ್ರದ್ಧಾ ಅಂದರೆ ಬೀಜ, ಸಬೂರಿ ಅಂದರೆ ನೀರು. ಇವೆರಡೂ ಇದ್ದರೆ ಫಲ ಖಂಡಿತ ಬರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಸೆಲೆಬ್ರೇಷನ್ ಅವಕಾಶ ಮತ್ತು ಗುಡ್ ನ್ಯೂಸ್. ಇಲ್ಲಿ ನಿಮ್ಮ ಎನರ್ಜಿ ಈಗ ನಿಧಾನವಾಗಿ ಬದಲಾಗ್ತಾ ಇದೆ. ಇದು ತಕ್ಷಣದ ಚಮತ್ಕಾರ ಅಲ್ಲ, ಆದರೆ ಹಂತವಾಗಿ ಬೆಳಕು ಬರುವ ಅನುಭವ ನಿಮಗಾಗ್ತದೆ. ನಿಮ್ಮ ಮನೆಯಲ್ಲಿದ್ದವರಿಗೆಲ್ಲ
ಸಂತೋಷ ನೀಡುವಂಥ ಶುಭ ಸುದ್ದಿ ನಿಮ್ಮ ಬಳಿ ಬರ್ತಾ ಇದೆ. ಹಣದ ಬಗ್ಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಸಂಬಂಧದಲ್ಲಿ ಸ್ಪಷ್ಟತೆ ನಿಮಗೆ ಸಿಗ್ತಾ ಇದೆ. ಅಂದರೆ ನಿಮ್ಮ ಒಂದು ಸಂಬಂಧವನ್ನು ನೀವೀಗ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಸ್ಪಷ್ಟವಾದ ನಿರ್ಧಾರದೊಂದಿಗೆ ಗರ್ಭದ ವಿಚಾರದಲ್ಲಿ ರಕ್ಷಣೆಯ ಅನುಭವ ಬೇಕು ಅಂತೇಳಿ ಬಯಸ್ತಿದ್ರೆ ಅದು ಖಂಡಿತವಾಗಿಯೂ ಸಿಗ್ತದೆ. ಬಾಬಾರವರಿಂದ ಸೆಲೆಬ್ರೇಷನ್ ಸಣ್ಣದಾಗಿ ಶುರುವಾಗ್ಬೋದು, ಆದರೆ ಅದು ನಿಮಗೆ ದೊಡ್ಡ ಸಂತೋಷವನ್ನು ಕೊಡುತ್ತೆ. ಹಾಗೆ ಬಾಬಾರವರು ಇಲ್ಲಿ ನಿಮಗೆ ಮತ್ತೊಂದು ಸಂದೇಶ ಕೊಡ್ತಿದ್ದಾರೆ. ಮಗು, ನಿನ್ನ ಕಣ್ಣೀರು ಮುಗಿಯುವ ಸಮಯ ಬಂದಿದೆ ಕಂದ. ನಿನ್ನ ಮನಸ್ಸಿಗೆ ಶಾಂತಿ ಕೊಡ್ತೀನಿ. ನಿನ್ನ ಮನೆಗೆ ಒಳ್ಳೆಯ ಸುದ್ದಿಯ ಮೂಲಕ ಬರ್ತೀನಿ. ಹಾಗಾಗಿ ಇಲ್ಲಿಯವರೆಗಿನ ಸಂದೇಶ ನಿಮ್ಮ ಮನಸ್ಸಿಗೆ ಹಿತ ನೀಡಿದರೆ, ಬಾಬಾರವರು ನಿಮಗೆ ಭರವಸೆ ಕೊಡ್ತಾ ಇದ್ದಾರೆ ಎನ್ನುವ ನಂಬಿಕೆ ಮೂಡಿದರೆ, ಬಾಬಾರವರನ್ನು ನೀವು ಅತ್ಯಂತವಾಗಿ ಪ್ರೀತಿಸ್ತೀರಾ, ನಿಮಗೆ ಅವರೇ ಎಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಭಾವನೆ ಇದೆ ಅಂದರೆ ಖಂಡಿತವಾಗಿಯೂ ಈ ಕ್ಷಣವೇ ನೀವು ಬಾಬಾರವರಿಗೆ ಒಂದು ಸಣ್ಣ ಧನ್ಯವಾದಗಳನ್ನು ಹೇಳಿ. ಹಾಗೆ ಇನ್ನೂ ನಿಮ್ಮ ಹತ್ರ ಬಂದಿಲ್ಲಲ್ಲ ಆಶೀರ್ವಾದ, ಅದಕ್ಕೂ ಕೂಡ ಧನ್ಯವಾದವನ್ನು ಹೇಳಿ. ಆ ಮನಸ್ಸನ್ನು ಅಂದರೆ ನಿಮ್ಮ ಮನಸ್ಸಲ್ಲಿ ಆ ವಿಚಾರವನ್ನು ನೆನಪು ಮಾಡ್ಕೊಂಡು ಮ್ಯಾನಿಫೆಸ್ಟ್ ಮಾಡಿ. ಬಾಬಾರವರ ಕರುಣೆ, ದಯೆ, ಪ್ರೇಮದ ಮೂಲಕ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದು ನಡೆದಿದೆ, ಅದಕ್ಕೆ ಆ ಧನ್ಯವಾದಗಳು ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ಳಿ ಮನಸ್ಸಲ್ಲಿ. ಅದು ನಿಮ್ಮ ಗುಡ್ ನ್ಯೂಸನ್ನು ಇನ್ನೂ ಹತ್ತಿರಕ್ಕೆ ತರುತ್ತೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಅದರ ಮಧ್ಯೆ ಇರುವ ಒಂದು ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ. ಬಾಬಾ ನಿಮ್ಮನ್ನು ಮರ್ತಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಸಂದೇಶ ಸಿಗ್ತಾ ಇದೆ. ಈ ಹುಣ್ಣಿಮೆಯ 3 ದಿನಗಳ ಹಿಂದೆ ನಿಮ್ಮ ಮನಸ್ಸು ಹೆಚ್ಚು ಸಂವೇದನಶೀಲವಾಗೋದು ಸಾಮಾನ್ಯ. ಭಯ, ಆತಂಕ, ಏನಾದರೂ ಆಗ್ಬಿಡುತ್ತಾ ಅನ್ನೋ ಚಿಂತೆ ಕೆಲವರನ್ನ ಕಾಡ್ತಾ ಇದೆ. ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋದಕ್ಕಿಂತ ಮೊದಲು ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಅನ್ನುವ ಈ ಸಾಯಿ ಗಾಯತ್ರಿ ಮಂತ್ರವನ್ನು ಪಠಿಸಿ ಮಲಗಿ. ಖಂಡಿತವಾಗಿಯೂ ನಿಮ್ಮನ್ನು ಬಾಬಾ ಎಲ್ಲ ರೀತಿಯಲ್ಲೂ ಸಂರಕ್ಷಿಸ್ತಾರೆ. ಇನ್ನೂ ಏನಾದರೂ ಭಯ, ಆತಂಕ ಆಗ್ತಾ ಇದೆ, ನೀವು ಮಲಗುವ ಕೋಣೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಮಲಗಿ. ಮನಸ್ಸು ಶಾಂತವಾಗುತ್ತೆ. ಎಂಥದ್ದೇ ಒಂದು ಭಯದ, ಆತಂಕದ ವಾತಾವರಣದಿಂದ ಇಲ್ಲ ಮನಸ್ಸಿನಲ್ಲಿರುವ ಸಣ್ಣ ಖಿನ್ನತೆಯ ಆಲೋಚನೆಯಿಂದ ಏನಾದರೂ ಭಯ, ಆತಂಕ ಉಂಟಾಗಿದೆ ಅಂದರೆ ಆ ಒಂದು ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ. ಮಲಗುವ ಕೋಣೆಯಲ್ಲಿ ಹಚ್ಚಿಡಿ. ಒಂದು ಎತ್ತರದ ಜಾಗದಲ್ಲಿ ಒಂದು ಸ್ಟ್ಯಾಂಡ್ ಮೇಲೆ ಇಟ್ಬಿಡಿ. ದೇವರ ಫೋಟೋ ಬೇಕೇ ಬೇಕು ಅಂತೆಲ್ಲ, ತುಪ್ಪದ ದೀಪವನ್ನು ಬೆಳಗಿಸಿ ಸಾಕು. ಬಾಬಾರವರನ್ನ ಸ್ಮರಣೆ ಮಾಡಿ. ಹಾಗೆ ನೆಗೆಟಿವ್ ವಿಚಾರಗಳಿಂದ, ನೆಗೆಟಿವ್ ಜನರ ಮಾತುಗಳಿಂದ ದೂರ ಇರಿ. ನಿಮ್ಮ ಮೇಲೆ ಬಾಬಾರವರ ಕರುಣೆ, ಪ್ರೀತಿಯ ಕವಚ ಇದೆ, ಅದನ್ನು ನೆನಪು ಮಾಡ್ಕೊಳ್ಳಿ. ಪ್ರೆಗ್ನೆಂಟ್ ಇದ್ದೀರಾ, ಈಗ ನಿಮಗೆ ತುಂಬ ಏನೋ ಭಯ ಕಾಡ್ತಾ ಇದೆ ಮಗುವಿನ ವಿಚಾರದಲ್ಲಿ, ಇಲ್ಲ ಒಂದು ಕೆಲಸದ ಒಂದು ವಿಚಾರಕ್ಕೆ ಹೊರಟಿದ್ದೀರಾ, ಆಗ ಭಯ ಕಾಡ್ತಾ ಇದೆ. ಹಾಗೆ ಯಾವುದೋ ಒಂದು ವಿಚಾರದಲ್ಲಿ ಭಯ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಿದೆ. ಹಾಗಾಗಿ ಆ ಭಯವನ್ನು ಒಂದು ಪೇಪರಲ್ಲಿ ಬರೆದುಬಿಡಿ. ಅದನ್ನು ಮಡಚಿ ಬಾಬಾರವರ ಫೋಟೋ ಇಲ್ಲ ಮೂರ್ತಿಯ ಬಳಿ ಇಡಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಬಾಬಾರವರಿಂದನೇ ಬರ್ತಾ ಇದೆ. ಅಂದರೆ ಆ ಪೇಪರಲ್ಲಿ ಆ ಒಂದು ವಿಚಾರವನ್ನು ಬರೆದು, ಇದು ನನ್ನ ಚಿಂತೆ ಅಲ್ಲ, ಇದು ನಿಮ್ಮ ಕೈಯಲ್ಲಿ ಇಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳಿಕೊಂಡು ಮಲಗಿಬಿಡಿ. ಬಾಬಾ ಹೇಳ್ತಾ ಇದ್ದಾರೆ, ಭಯ ಅನ್ನೋದು ಭವಿಷ್ಯದ ಕಲ್ಪನೆ ಕಂದ, ದೈವ ರಕ್ಷಣೆ. ಅಂದರೆ ನನ್ನ ರಕ್ಷಣೆ ನಿನ್ನ ಮೇಲೆ ಇರೋದೇ ಸತ್ಯ, ಅದನ್ನು ಒಪ್ಕೋ, ಅದೇ ಇಂದಿನ ಸತ್ಯ ಅನ್ನೋ ರೀತಿಯಲ್ಲಿ ಬಾಬಾ ಮತ್ತೆ ನಿಮಗೆ ಒಂದು ಭರವಸೆಯನ್ನು ತುಂಬಿಸ್ತಾ ಇದ್ದಾರೆ. ಹಾಗಾಗಿ ನಂತರ ಆ ಬೆಳಗ್ಗೆ ಆ ಒಂದು ಪೇಪರನ್ನು ನೀವು ಸುಟ್ಬಿಡ್ಬೋದು, ಹರಿಯ ನೀರಲ್ಲಿ ಬಿಟ್ಬಿಡ್ಬೋದು, ಇಲ್ಲ ಮಣ್ಣಲ್ಲಿ ಮುಚ್ಚಿಬಿಡ್ಬೋದು. ಹಾಗೆ ಬೆಳಗ್ಗೆ ಎದ್ದಾಗ, ರಾತ್ರಿ ಮಲಗುವಾಗ ಒಂದು ಆಳವಾದ ಉಸಿರಾಟವನ್ನು ನೀವು ಮಾಡಲೇಬೇಕು. ನಿಮ್ಮ ಗರ್ಭದ ಮೇಲೆ ಕೈಯಿಟ್ಟು, ನಾವು ಬಾಬಾರವರಿಂದ ಸುರಕ್ಷಿತವಾಗಿದ್ದೀವಿ, ಅವರ ಆಶೀರ್ವಾದ ನಮ್ಮ ಜೊತೆಗಿದೆ, ನಾವು ಅವರ ಸಂರಕ್ಷಣೆಯಲ್ಲಿದ್ದೀವಿ ಅಂತ ಹೇಳಿಕೊಂಡು ಸಾಯಿ ಗಾಯತ್ರಿ ನಾಮಜಪವನ್ನು ಹೇಳಿ ಮಲಗಿ. ಯಾಕಂದರೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಮಗು ನಿಮ್ಮ ಭಯವನ್ನು, ಆತಂಕವನ್ನು ಅನುಭವಿಸಬಾರ್ದು, ಅದು ಶಾಂತಿಯನ್ನು ಅನುಭವಿಸಬೇಕು. ನಿಮ್ಮ ಒಂದು ಪ್ರೇರಣಾತ್ಮಕ ಮಾತು, ದೈವಿಕ ಒಂದು ಚಿಂತನೆ, ಆಧ್ಯಾತ್ಮಿಕದ ಒಂದು ಚಿಂತನೆ ಆಗಿರ್ಬೋದು, ಒಳ್ಳೆಯ ವಿಚಾರಗಳನ್ನಾಗಿರ್ಬೋದು ನೀವು ಫೀಲ್ ಮಾಡಿಕೊಟ್ಟಾಗ ಆ ಮಗು ಅದನ್ನು ಅನುಭವಿಸಬೇಕು. ಹಾಗಾಗಿ ನಿಮ್ಮ ಆತಂಕ, ಭಯ, ನೆಗೆಟಿವ್ ವಿಚಾರ, ಇಲ್ಲ ಯಾರದೋ ಒಂದು ನೆಗೆಟಿವ್ ಮಾತುಗಳನ್ನು ಯೋಚಿಸಬೇಡಿ. ಭವಿಷ್ಯದ ಕುರಿತು, ನಾಳೆಯ ಕುರಿತು ಅತಿಯಾಗಿ ಯೋಚಿಸೋದು ಕೂಡ ಆತಂಕವನ್ನು ಹೆಚ್ಚಿಸ್ತಾ ಇದೆ. ಹಾಗಾಗಿ ಇಲ್ಲಿ ಬಾಬಾರವರ ಸ್ಮರಣೆ ಮಾಡಿ ಮನಸ್ಸಿಗೆ ಶಾಂತಿ ಸಿಗತ್ತೆ. ಹಾಗೆ ಬಾಬಾರವರಿಂದ ಮತ್ತೊಂದು ಸಂದೇಶ ಸಿಗ್ತಾಯಿದೆ, ನಿಮ್ಮ ಮನಸ್ಸಿಗೆ ಶಾಂತಿ ನಾನು ಕೊಡುತ್ತೇನೆ ಕಂದ, ನಿನ್ನ ಗರ್ಭಕ್ಕೆ ನಾನು ರಕ್ಷಣೆ ಕೊಡುತ್ತೇನೆ, ನಿನ್ನ ಮನೆಗೆ ನಾನು ಬೆಳಕು ತರ್ತೇನೆ, ಭಯ ಬಿಡು ಅನ್ನೋ ರೀತಿಯಲ್ಲಿ ಮತ್ತೊಮ್ಮೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮನಸ್ಸು ಸ್ವಲ್ಪ ಅಶಾಂತವಾಗಿರ್ಬೋದು, ಕೆಲವರ ಎನರ್ಜಿಯ ಪ್ರಕಾರ ಭಾವನಾತ್ಮಕವಾಗಿ ಹೆಚ್ಚಾಗಿ ಕಾಡ್ತಾ ಇರ್ಬೋದು, ಸಂವೇದನಶೀಲತೆ ಹೆಚ್ಚಾಗಿರ್ಬೋದು. ಆದರೆ ಇದು ತಾತ್ಕಾಲಿಕ, ಶಾಶ್ವತ ಹಾನಿ ಅನ್ನೋದು ಏನೂ ಆಗೋದಿಲ್ಲ. ನಿಮಗೆ ನೀವೆಷ್ಟು ಭಯಪಟ್ಟು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಿರೋ, ಮಾತಿನಲ್ಲಿ ಒಂದು ಕಠಿಣತೆ ಬಂದಾಗ, ಮನಸ್ಸು ಆತಂಕ, ಅಶಾಂತವಾದಾಗ ಕೆಲವೊಂದು ಸಾರಿ ನಿಮಗೆ ಒಂದು ಭಯ ಅನ್ನೋದು ಆವರಿಸುತ್ತೆ. ಹಾಗಾಗಿ ನಂಬಿಕೆ ಇದ್ದರೆ ಯಾವಾಗಲೂ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ
ವಿಶ್ವಾಸದೊಂದಿಗೆ ನೀವು ಮುಂದೆ ಸಾಗಿದರೆ ಇವ್ಯಾವುದೂ ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಮುಂದಿನ 5 ದಿನಗಳವರೆಗೂ ಯಾವುದೇ ರೀತಿ ಒಂದು ದೊಡ್ಡ ನಿರ್ಧಾರವನ್ನು ತಗೊಳ್ಬೇಡಿ. ಏನೇ ಇದ್ರೂ ಆ ವಿಚಾರಗಳನ್ನು ಮುಂದೂಡಿ ಆ 5 ದಿನಗಳ ಕಾಲ ಒಂದು ಸಂಕಲ್ಪ ಮಾಡಿ ಬಾಬಾರವರ ಸ್ಮರಣೆ ಮಾಡಿ. ಖಂಡಿತವಾಗಿಯೂ ಈ 5 ದಿನಗಳ ನಿಮ್ಮ ಪ್ರಾರ್ಥನೆ ಫಲ ಖಂಡಿತವಾಗಿಯೂ ಮುಂದೆ ನಿಮಗೆ ನೀವೇನು ಅಂದ್ಕೊಂಡು ಈ ವಿಚಾರದಲ್ಲಿ ತಡೆ ಮಾಡಿದಿರಲ್ಲ ಅದರಲ್ಲಿ ತಾನಾಗೆ ಸಲೀಸಾಗಿ ಆ ಕೆಲಸ ಇಲ್ಲ ಒಂದು ವ್ಯವಹಾರ ಇಲ್ಲ ಏನಾಗಬೇಕು ಅಂತೇಳಿ ಬಯಸ್ತಿದ್ರು ಅದಾಗತ್ತೆ. ಸ್ಪಷ್ಟ ಮನಸ್ಸಿನಿಂದ ನಿರ್ಧಾರವನ್ನು ತಗೊಂಡು ಗುರುವಿನಲ್ಲಿ ಶರಣಾಗಿಸಿ 5 ದಿನಗಳ ಕಾಲ ಯಾವುದೇ ರೀತಿ ಒಂದು ದೊಡ್ಡ ವ್ಯವಹಾರವನ್ನು ಮಾಡಬೇಡಿ. ನಿಮ್ಮಲ್ಲಿ ದಾನ ಧರ್ಮದ ಒಂದು ಒಳ್ಳೆಯ ಸೇವೆ ಮಾಡುವ ಉದ್ದೇಶ ಇದೆ ಅಂದರೆ ನಿಮ್ಮ ಮನಸ್ಸು ಕರುಣೆಯಿಂದ ಹೃದಯ ಕರುಣೆಯಿಂದ ತುಂಬಿದೆ ಅನ್ನುವ ಸೂಚನೆಯನ್ನು ಇಲ್ಲಿ ನೀಡ್ತಾ ಇದೆ. ಶುದ್ಧವಾದ ಮನಸ್ಸಿನಿಂದ ಅಂದರೆ ತೋರಿಕೆಯ ಸ್ವಭಾವದಿಂದ ಅಲ್ಲ, ಶುದ್ಧವಾದ ಮನಸ್ಸಿಂದ ನೀವು ದಾನ ಮಾಡ್ತಾ ಇದ್ದೀರಿ ಅಂದರೆ ಆ ಕ್ಷಣ ನಿಮ್ಮ ಮನಸ್ಸು ಹಗುರವಾಗುತ್ತೆ, ಒಳಗಿನ ಭಯ ಕಡಿಮೆ ಆಗುತ್ತೆ. ನಾನು ಒಳ್ಳೆಯದು ಮಾಡ್ತಾ ಇದ್ದೀನಿ ಅನ್ನುವ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಇನ್ನೂ ಈ ರೀತಿ ಕೆಲಸಗಳನ್ನು ಮಾಡಬೇಕು ಅಂತೇಳಿ ನಿಮಗೆ ಅನಿಸುತ್ತೆ. ಇದೇ ಮೊದಲ ಫಲ. ಅಂದರೆ ಬಾಬಾ ಲೆಕ್ಕ ಪುಸ್ತಕವನ್ನು ಇಟ್ಕೊಂಡು ತಕ್ಷಣ ರಿಟರ್ನ್ ಕೊಡೋರಲ್ಲ, ಆದರೆ ನಿಮ್ಮ ಕರ್ಮ ಶಕ್ತಿ ನಿಧಾನವಾಗಿ ನಿಮ್ಮ ಬದುಕನ್ನು ಬದಲಾಯಿಸ್ತಾ ಇದೆ. ಇಲ್ಲಿ ನೀವು ಕೊಡ್ತಾ ಇದ್ದೀರಾ ಅಂದರೆ ಖಂಡಿತ ಕೊಡುವ ಕೈ ಖಾಲಿ ಆಗೋದಿಲ್ಲ ಅನ್ನೋ ರೀತಿಲಿ ಬರ್ತಾ ಇದೆ. ಹಿಂದಿನಂತೆ ನಿಮ್ಮ ಮನಸ್ಸಿನ ಆಲೋಚನೆಗಳಿಲ್ಲ, ಒಳ್ಳೆಯ ಯೋಚನೆಗಳನ್ನು ಮಾಡ್ತಿದ್ದೀರಾ, ಒಳ್ಳೆಯ ರೀತಿಲಿ ಅವಕಾಶಗಳನ್ನು ಹುಡುಕ್ತಾ ಇದ್ದೀರಾ. ಹಾಗೆ ಅಂದರೆ ಒಳ್ಳೆಯದನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ತಾ ಇದ್ದೀರಾ ಅಂದರೆ ಇದು ಗುರುವಿನ ಆಶೀರ್ವಾದ ಆಗಿದೆ. ಹಾಗಾಗಿ ಅವರಿಗೆ ಆಗಾಗ ಆ ವಿಚಾರಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇರಿ. ನೀವು ದಿನನಿತ್ಯ ಏನನ್ನು ಮಾತನಾಡ್ತಾ ಇರ್ತೀರೋ ಬಾಬಾರವರ ಹತ್ರ, ಅದು ಪ್ರಾರ್ಥನೆಯ ಮೂಲಕ ಆಗಿರ್ಬೋದು, ಒಂದು ಘೋಷಣೆ ಅಂತ ಹೇಳಿ ಆ ಪದಗಳಿಗೆ ಶಕ್ತಿ ಇದೆ ಅಂತ ಹೇಳಿ ತಿಳ್ಕೊಳ್ಳಿ. ವಿದೇಶಕ್ಕೆ ಹೋಗೋ ವಿಚಾರ ಆಗಿರ್ಬೋದು, ಸ್ವಲ್ಪ ಗೊಂದಲ ಮೂಡಿಸ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ, ಇಲ್ಲಿ ಅಡ್ಡಿ ಆತಂಕಗಳು ಎದುರಾಗ್ತಾ ಇದ್ದಾವೆ. ಆದರೆ ನೀವು ಬಾಬಾರವರ ಶರಣದಲ್ಲಿ ಈ ವಿಚಾರವನ್ನು ಇಟ್ಟಿದ್ದೀರಾ. ಆದರೆ ಬಾಬಾ ಇಲ್ಲಿ ನಿಮ್ಗೆ ಯಾವುದು ಸರಿ ಅನ್ನೋದಕ್ಕಿಂತ ನಿಮಗೆ ಏನು ಒಳ್ಳೇದು ಕೊಟ್ಟರೆ ಅದು ನಿಮ್ಮ ಜೀವನಕ್ಕೆ ಒಳಿತಾಗತ್ತೆ ಅನ್ನೋ ರೀತಿಲಿ, ಸುರಕ್ಷಿತವಾಗಿರುತ್ತೆ, ನೀವು ಇರ್ತೀರಾ ಅನ್ನೋ ರೀತಿಲಿ ಯೋಚಿಸಿ ನಿಮ್ಮ ಜೀವನಕ್ಕೆ ಆ ಶಕ್ತಿಯನ್ನು ಆ ಒಂದು ವಿಚಾರವನ್ನು ಮುಂದುವರಿಲಿಕ್ಕೆ ತುಂಬಿಸ್ತಾರೆ ಅನ್ನೋ ರೀತಿಲಿ ಬರ್ತದೆ, ಸಿದ್ಧತೆ ಆಗುತ್ತೆ ಅನ್ನೋ ರೀತಿಲಿ ಬರ್ತದೆ. ಇಲ್ಲಿ ಅನಿಸಿದ ಪ್ರಕಾರ ನೀವು ಬಾಬಾರವರ ಸಂದೇಶವನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೀರಿ ಅಂತ ಹೇಳಿ ಅನಿಸುತ್ತೆ. ಅದಕ್ಕೋಸ್ಕರ ಇದೇ ರೀತಿಯ ಒಂದು ಸಂದೇಶದ ಎನರ್ಜಿ ಕನೆಕ್ಟ್ ಆಗಿತ್ತು. ಬಾಬಾರವರು ಈ ವಿಡಿಯೋ ಪೂರ್ತಿ ನಿಮಗೆ ಸಂದೇಶವನ್ನು ಅವರ ಮೂಲಕವೇ ಕೊಟ್ಟಿದ್ದಾರೆ. ಅವರ ನುಡಿಗಳನ್ನು ನಾನಿಲ್ಲಿ ವಿವರಿಸಿದ್ದೀನಿ ಅಷ್ಟೇ ಸ್ನೇಹಿತರೆ. ಇದರಲ್ಲಿರುವ ಎಲ್ಲ ಒಳಿತನ್ನು ನೀವು ಆಕರ್ಷಣೆ ಮಾಡ್ಕೊಳ್ತೀರಾ ಅಂದರೆ ಖಂಡಿತವಾಗಿಯೂ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.